ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ, ನಮ್ಮ ನವೋದಯ ಸ್ವಸಹಾಯ ಗುಂಪುಗಳು ಪ್ರಾರಂಭವಾಗಿ 25 ವರ್ಷ ತುಂಬ್ತಾ ಬರ್ತಾ ಇದೆ. 2000 ಇಸ್ವಿ ಜನವರಿ 29ನೇ ತಾರೀಕಿನಂದು ಕಾರ್ಕಳದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಈಗಿನ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಆಗಿನ ಸಹಕಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಕಳದಲ್ಲಿ ಉದ್ಘಾಟನೆಗೊಂಡಂಥ ಈ ಸ್ವಸಹಾಯ ಗುಂಪುಗಳು ಇಂದು ರಾಜ್ಯದ ಸುಮಾರು 8-9 ಜಿಲ್ಲೆಗಳಿಗೆ ಪಸರಿಸಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನದ ಬದುಕನ್ನು ಕೊಟ್ಟು ಗೌರವದಿಂದ ಬದುಕುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ. ಇಲ್ಲಿಯೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಈ ಸಂಘಗಳು ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದೆ. ಸುಮಾರು ಇವತ್ತು 8-9 ಲಕ್ಷ ಮಹಿಳೆಯರು ಈ ಸ್ವಸಹಾಯ ಗುಂಪುಗಳಲ್ಲಿ ಸೇರಿಕೊಂಡು ಸ್ವಾವಲಂಬಿ ಜೀವನವನ್ನು ಕಂಡಿದ್ದಾರೆ. ಪುರುಷರಿಗೆ ಸಮಾನವಾಗಿ ಬೆಳೀತಾ ಬಂದಿದ್ದಾರೆ. ಇದರ ಸಮಾರಂಭವನ್ನು ನಾವು ದಶಮಾನೋತ್ಸವ ಹಾಗೂ 20ನೇ ವರ್ಷದ ಸಮಾರಂಭವನ್ನು ಕೂಡ ನಾವು ಆಚರಿಸಿದ್ದೇವೆ. ಇವತ್ತು 25ನೇ ವರ್ಷದ ಒಂದು ಸಮಾರಂಭ ದೇಶಕ್ಕೆ ಒಂದು ಮಾದರಿಯಾಗುವಂಥ ಒಂದು ಸಮಾರಂಭ ಆಗಿ ಮೂಡಿಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಮಂಗಳೂರಿನ ಗೋಲ್ಡ್ ಪಿಂಚ್ನ ಮೈದಾನದಲ್ಲಿ ನಮ್ಮ ಕೂಳೂರಿನ ಗೋಲ್ಡ್ ಪಿಂಚ್ ಅವರ ಮೈದಾನದಲ್ಲಿ ಮೇ 10ರಂದು ಬೆಳಿಗ್ಗೆ 10 ಗಂಟೆಗೆ ಈ ಸಮಾವೇಶ ಪ್ರಾರಂಭವಾಗಲಿಕ್ಕಿದೆ. ಸಮಾವೇಶದಲ್ಲಿ ಭಾಗವಹಿಸುವಂಥ ಎಲ್ಲರೂ ಒಂದೇ ಸಮವಸ್ತ್ರದಲ್ಲಿ ಮಹಿಳೆಯರು ಸುಮಾರು 1.5 ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಭಾಗವಹಿಸುವಂಥ ಈ ಸಮಾರಂಭ ದೇಶದಲ್ಲೇ ಪ್ರಥಮವಾಗಿ ಒಂದು ಮಹಿಳೆಯರು ಸೇರುವಂಥ ಸಮಾವೇಶ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷವಾಗಿದೆ. ಅವರೆಲ್ಲರೂ ಈ ಥರದ ಒಂದು ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ. ಪುರುಷರು ಇದರಲ್ಲಿ ಭಾಗವಹಿಸೋದು ಕಮ್ಮಿ. ನಾವು ಸುಮಾರು 6ನೇ ಸಲ ಈ ಸಮವಸ್ತ್ರವನ್ನು ಅವರಿಗೆ ನೀಡ್ತಾ ಇದ್ದೇವೆ. ನಾವೆಲ್ಲರೂ ಸೇರಿದಾಗ ಜಾತಿ ಮತ ಅಂತರ ಇರಬಾರ್ದು, ಬಡವ ಶ್ರೀಮಂತ ಎನ್ನುವಂಥ ಭಾವನೆ ಅವರಲ್ಲಿ ಮೂಡಿಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಸಮವಸ್ತ್ರವನ್ನು ನೀಡಿ ನಾವೆಲ್ಲರೂ ಸಮಾನರು ಅನ್ನುವಂಥ ಒಂದು ಧೈರ್ಯ ಬರಬೇಕು, ಅವರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಸಮವಸ್ತ್ರವನ್ನು ನೀಡ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಈ 25ನೇ ರಜತ ಮಹೋತ್ಸವ ಸಮಾರಂಭವನ್ನು ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಸಮಾವೇಶವನ್ನು ನೋಡಬೇಕು, ಈ ಮಹಿಳೆಯರು ಯಾವ ರೀತಿ ಸ್ವಾವಲಂಬಿಗಳೇ ಆಗಿದ್ದಾರೆ ಅದನ್ನು ನೋಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮಹಾರಾಷ್ಟ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅಂದು 25 ವರ್ಷಗಳ ಹಿಂದೆ ಇದನ್ನು ಪ್ರಾರಂಭಿಸಿದಂಥ ವೇದಿಕೆಯಲ್ಲಿದ್ದಂಥ ನಮ್ಮ ಆಗಿನ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಈ ಸಮಾರಂಭದಲ್ಲಿ ಅವರು ಕೂಡ ಸಂತೃಪ್ತಿ ಅನ್ನುವಂಥ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸಂತೃಪ್ತಿ ಅಂತ ಹೇಳಿದರೆ ಮನುಷ್ಯನು ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಸಂತೃಪ್ತಿ ಜೀವನದ ಚರಿತ್ರೆಯನ್ನು ಅದರಲ್ಲಿ ನೀಡ್ತಾ ಇದ್ದೇವೆ. ಹಾಗೆ ನಮ್ಮ ಉಳ್ಳಾಲದ ಶಾಸಕರು ಈಗಿನ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂಥ
ಸನ್ಮಾನ್ಯ ಯು ಟಿ ಖಾದರ್ರವರು ಸಹಕಾರಿ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಉತ್ತಮ ಗುಂಪುಗಳನ್ನು ಗೌರವಿಸ್ತಾ ಇರ್ತಾರೆ. ಮತ್ತು ನಮ್ಮ ಆಗಿನ ಉದ್ಘಾಟನೆಯಲ್ಲಿ ಭಾಗವಹಿಸಿದಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಕೂಡ ಬಂದು ಎಲ್ಲರನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾರ ಮಠದವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ಈಗಿನ ಸಹಕಾರಿ ಸಚಿವರಾದಂಥ ನಮ್ಮ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ನನಗೆ ಸಹಕಾರ ಕೊಟ್ಟಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಂ ವೀರಪ್ಪ ಮೊಯ್ಲಿಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರು, ಹಾಗೆ ಉಡುಪಿಯ ಉಸ್ತುವಾರಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ರವರು, ಜೊತೆಗೆ ನಮ್ಮ ಸಹಕಾರಿ ಒಬ್ಬ ಮಿತ್ರ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ರವರು, ಅದರ ಜೊತೆಗೆ ಆರ್ ಬಿ ತಿಮ್ಮಾಪುರ್ ಮಾನ್ಯ ಅಬಕಾರಿ ಸಚಿವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿಕೊಂಡು ಇದು ಯಾವ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅಳವಡಿಸ್ಕೊಳ್ಬೋದು ತಮ್ಮ ಜಿಲ್ಲೆಗಳಲ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಇದಲ್ಲದೆ ಹಿಂದಿನ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸಹಕಾರಿ ಸಚಿವರಾದಂಥ ನನ್ನ ಮಿತ್ರರಾದಂಥ ಲಕ್ಷ್ಮಣ್ ಸವದಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನೊಬ್ಬ ಮಿತ್ರರಾದಂಥ ಜಿ ಟಿ ದೇವೇಗೌಡರು, ಮಾಜಿ ಸಹಕಾರ ಸಚಿವರು, ಈಗಿನ ಶಾಸಕರು, ಅವರು ಭಾಗವಹಿಸ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ದೇಶದ ಒಂದು ಇದು ರಸಗೊಬ್ಬರಗಳ ಕಾರ್ಖಾನೆ, ಸಹಕಾರಿ ಕಾರ್ಖಾನೆಯ ಇಫ್ಕೋದ ಎಮ್ ಡಿ ಅವರಾದಂಥ ಉದಯಶಂಕರ್ ಅವಸ್ಥಿಯವರು, ಡಾಕ್ಟರ್ ಉದಯಶಂಕರ್ ಅವಸ್ಥಿಯವರು ಕೂಡ ಇದರಲ್ಲಿ ಭಾಗವಹಿಸುವುದು. ಯಾಕೆಂತ ಹೇಳಿದರೆ ಅವರಲ್ಲಿಯೂ ಕೂಡ ಯಾಕೆ ನಾವು ಅದನ್ನು ಮಾಡಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಭಾಗವಹಿಸ್ತಾ ಇದ್ದಾರೆ. ಹಾಗೂ ನನ್ನ ಮಿತ್ರರು ಕರ್ನಾಟಕದ ಮಾಜಿ ಸಚಿವರಾದಂಥ ಮುರುಗೇಶ್ ನಿರಾಣಿಯವರು, ಹಾಗೆ ಕರ್ನಾಟಕದ ಮಾಜಿ ಸಚಿವರು, ಈಗಿನ ವಿಧಾನಸಭೆಯ ಸದಸ್ಯರಾದಂಥ ಸುನೀಲ್ ಕುಮಾರ್ರವರು ಹಾಗೂ ಶಿವರಾಮ್ ಹೆಬ್ಬಾರ್ರವರು, ಮಾಜಿ ಸಚಿವರು, ಈಗಿನ ಶಾಸಕರು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗದ ಸಂಸದರಾದಂಥ ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಅವರು, ಉಡುಪಿ ಚಿಕ್ಕಮಗಳೂರಿನ ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯವರು ಮತ್ತು ಮಂಗಳೂರಿನ ನೂತನ ಸಚಿವರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ್ರವರು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಒಬ್ಬ ದಾನಿ, ಸಮಾಜದಲ್ಲಿ ಎಲ್ಲರನ್ನೂ ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಗೋಲ್ಡ್ ಪಿಂಚಿನ ಮಾಲಕರಾದಂಥ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ಮಾಜಿ ಕಡೂರಿನ ಶಾಸಕರಾದಂಥ ಬೆಳ್ಳಿ ಪ್ರಕಾಶ್ರವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಬಳ್ಳಾಲ್ ಗ್ರೂಪ್ಸ್ನ ಜಯರ್ಮ ಬಳ್ಳಾಲ್ನವರು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ 2 ಜಿಲ್ಲೆಗಳ ಶಾಸಕರು ಮತ್ತು ರಾಜಕೀಯ ನೇತಾರರು, ಎಮ್ ಎಲ್ ಸಿಗಳು, ಮಾಜಿ ಎಮ್ ಎಲ್ ಸಿಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳಾಗಿ ನಮ್ಮ ಸಹಕಾರ ಇಲಾಖೆಯ ನಮ್ಮ ಕಾರ್ಯದರ್ಶಿಯಾದಂಥ ಮೇಜರ್ ಮಣಿವಣ್ಣನವರು ಮತ್ತು ಸಹಕಾರಿ ಸಂಘಗಳ ನಿಬಂಧಕರಾದಂಥ THM ಕುಮಾರ್ರವರು, ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ಮುಲ್ಲೈ ಮಿಲನ್ರವರು, ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು, ಹಾಗೂ ಪೊಲೀಸ್ ಉಪನಿರೀಕ್ಷಕರಾದಂಥ ಅಮಿತ್ ಸಿಂಗ್ರವರು, ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಯತೀಶ್ರವರು, ಹಾಗೂ ಪೊಲೀಸ್ ಆಯುಕ್ತರಾದಂಥ ಅನುಪಮ್ ಅಗ್ರವಾಲ್ರವರು,
ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ರವಿಚಂದ್ರ ನಾಯಕ್ರವರು, ಪೊಲೀಸ್ ವರಿಷ್ಠಾಧಿಕಾರಿ ಉಡುಪಿಯವರಾದಂಥ ಅರುಣ್ ಕುಮಾರ್ರವರು, ಹೀಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಇಲಾಖೆಯವರು ಸಂಪೂರ್ಣ, ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯವರು ಸಂಪೂರ್ಣ ಸಹಕಾರ ಮಾಡಿ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಈ ಸಮಾರಂಭಕ್ಕೆ ನೆರವು ನೀಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಸುಮಾರು 3,000 ಬಸ್ಸುಗಳಲ್ಲಿ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ದೂರದ ಊರಿನಿಂದ ದಾವಣಗೆರೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ನಾರ್ತ್ ಕನ್ನಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಹೀಗೆ ಬೇರೆ ಬೇರೆ, ಉಡುಪಿ, ಮಂಗಳೂರು, ಬೇರೆ ಬೇರೆ ಜಿಲ್ಲೆಯಿಂದ ಮಹಿಳೆಯರು ಬಸ್ನಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಆ ಬಸ್ನಲ್ಲಿ ಅವರಿಗೆ 2 ಗಂಡಸರು ವಾಲಂಟಿಯರ್ಸನ್ನು ನೀಡ್ತಾ ಇದ್ದೇವೆ, ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೋಸ್ಕರ. ಮತ್ತು ಬರುವಾಗ ಆ ಬಸ್ಸಿಗೆ ಸಹಕಾರಿ ಧ್ವಜವನ್ನು ಹಾಕ್ಕೊಂಡು, ಬ್ಯಾನರನ್ನು ಹಾಕ್ಕೊಂಡು, ಪ್ರತಿ ಬಸ್ಸಿಗೂ ಒಂದು ನಂಬರನ್ನು ಕೊಟ್ಟು ಅದು ಆ ರೀತಿ ವ್ಯವಸ್ಥಿತವಾಗಿ ಅವರನ್ನು ಬರುವ ರೀತಿಯಲ್ಲಿ ಮಾಡ್ತಾಯಿದ್ದೇವೆ. ಇದರ ಜೊತೆಗೆ ಅವರಿಗೆ ಬೆಳಗ್ಗಿನ ಉಪಹಾರದ ವ್ಯವಸ್ಥೆಯನ್ನು, ಮಧ್ಯಾಹ್ನ ಕೂತಲ್ಲಿ ಅವರಿಗೆ ಮಜ್ಜಿಗೆ, ಬಿಸ್ಕಿಟು, ಚಾಕ್ಲೇಟ್ ಎಲ್ಲ ವ್ಯವಸ್ಥೆಯನ್ನು ನೀಡ್ತಾಯಿದೆ. ಇದೆಲ್ಲ ಆದ ನಂತರ, ಸಮಾರಂಭ ಮುಗಿದ ನಂತರ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದಲ್ಲದೆ ಅಲ್ಲಿ ಫೈರ್ ಬ್ರಿಗೇಡ್ನ ವ್ಯವಸ್ಥೆ ತಂದಿಡ್ತೇವೆ, ಆ್ಯಂಬುಲೆನ್ಸ್ ಇಡ್ತೇವೆ, ಡಾಕ್ಟ್ರುಗಳು ಕೂಡ ಇರ್ತಾರೆ. ಯಾವುದೇ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ದೇಶದಲ್ಲೇ 1.5 ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಸೇರುವಂಥ ಕಾರ್ಯಕ್ರಮ. ಆದ್ದರಿಂದ ತಾವೆಲ್ಲರೂ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಉದಾಹರಣೆಗಾಗಿ ಇಂತಹ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.